वास्तव न्यूज में स्वागत है आपका। मैं हूं सरदार। कई बार किसानों ने अब सरकार से मांग की, कहीं मुसीबतों का सामना किया और कहीं मुसीबत सरकार के सामने रख तो लिया, मगर एक भी सरकार इनकी मांगे पूरी नहीं कर पाई। किसानों ने अब क्या करे, आंदोलन के सिवा चारा ही नहीं है, क्योंकि ऐसा होने लगा है आंदोलन का। अब जब चाहे देखो हर बात पर अब आंदोलन करना पड़ रहा है, ताकि इनकी मांगे पूरी ना होने पर ना जाने आली मट्टी में, ताकि ऐसे बहुत सारे किसानों ने दूसरे गांव के मिलकर अब ये आंदोलन इतना बड़ा आंदोलन हो गया है, ताकि अब ये आंदोलन दहशत मच गई है, ताकि इनकी मांगे पूरी नहीं हो पाए। ताकि विजयपुर जिला अब नीडगुंज ताली आली मट्टी में जब कभी ना कभी ऐसा ही आंदोलन होते रहता है, कभी कभी अलग अलग तरीके से, मगर ये आंदोलन किसानों का इतना मजबूत आंदोलन हो गया है, रैली हो गया है, मगर यहाँ पर पुलिस की बंदोबस्त है, मगर फिर भी यहाँ पर आंदोलन होते ही रहता है। आखिर क्यों इनकी मांग पूरी नहीं हो पाने लग गई है? आस पास दूसरे जिलों के भी यहाँ किसान जमकर बड़ी ताकत लगाकर अब ये आंदोलन करने लग गए हैं, ताकि यहाँ पर आंदोलन तो हो गया है, आंदोलन चलने लग गया है, मगर यहाँ पर एक मेमोरेंडम भी देने लग गए हैं, ताकि मेमोरेंडम लेकर ये कहने लगे हैं जो संबंधिता सरकार है, आपकी जो भी तकलीफें मुसीबतें हम वहां तक पहुंचाने की काम अपना कर्तव्य आंदोलन पर करेंगे। मगर ये आंदोलन दिन ब दिन कभी कर्नाटक सरकार पर, कभी केंद्र सरकार पर, ना जाने ऐसे आंदोलन होते ही रहते हैं। मगर किसानों का खेत बाड़ी घर दार छोड़कर कब तक ऐसे ही आंदोलन करे, कब तक ऐसे ही मांगे इन्हें मांगते रहे? अब क्या ये मांगे होती है या नहीं है ये तो बात और है, मगर आंदोलन कितना मजबूत किया है और कितना दमदार किया है, फिर आइए देखेंगे एक रिपोर्ट में। ಕರ್ನಾಟಕ ರಾಜ್ಯ ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ಕಾನೂನು ಅಂತೆ ಕಾನೂನು, ಲಾಠಿ ಬಾಲೆ, ಅಯ್ಯಯ್ಯ 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 ಅಯ್ಯಯ್ಯ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸೇನೆಗೆ, ಎಲ್ಲ ನನ್ನ ಸಂಘದ ರೈತ ನಾಯಕರ ವತಿಯಿಂದ ಇವತ್ತು ಇಡೀ ನಮ್ಮ ಯಾದಗಿರಿ ಜಿಲ್ಲೆ ಅಲ್ಲ, ಇಡೀ ಒಂದು 4-5 ಜಿಲ್ಲೆಯಿಂದ ಬಂದಿರತಕ್ಕಂತ ಸಮಸ್ತ ರೈತ ನಿಯೋಗದೊಂದಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಗೊಳಿಸಲು ನಮ್ಮ
ಕಾಂತೋಣ ಇವತ್ತು ಸತತ 15 ದಿನದಿಂದ ನಿರಂತರ ಪರಿಶ್ರಮದಿಂದ ನಾವು ಇವತ್ತು 16,000 ಜನಸಂಖ್ಯೆ ಬಸ್ ಸೇರಿದ್ದೇವೆ. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಏನೇ ಕೇಳಿಕೊಳ್ಳೋದೇನೆಂದ್ರೆ ರೈತರ ಸಮಸ್ಯೆ ಸಾವಿರಾರು ಇವೆ. ಈ ರೈತರ ಸಮಸ್ಯೆ ಸಾವಿರಾರು ಇದೆ ಅಂತ ಹೇಳಿ ನಮ್ಮ ರೈತರಿಗಾಗಿ ನಾವು ಏನಾಗ್ಬಿಡ್ದಪ್ಪ ಅಂದ್ರ ನಾವು ಹೊಲ ಮನೆ ದುಡಿತಾ ನಾವು ಅಲ್ಲಿ ಕುಂತೀವಿ. ಇಲ್ಲಿ ಒಬ್ಬರು ಕೂಡ ಈ ಶಾಸಕ ಪ್ರತಿನಿಧಿಗಳು ಕೂಡ ರೈತರ ಸಮಸ್ಯೆಗಳು ಕೂಡ ಒಂದು ದಿನ ಕೂಡ ವಿಧಾನಸೌಧದಲ್ಲಿ ಚಿಂತನೆ ಇಲ್ಲ. ಈ ನೋಡ್ರಿ ಯಾಕಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳು ಏನಪ್ಪಾ ಅಂದ್ರೆ ಗಂಭೀರ. ಇವತ್ತು ನಮ್ಮ ಇಡೀ ದೇಶದ ಜನಸಂಖ್ಯೆ 140 ಕೋಟಿ ಇದೆ. ನಮ್ಮ ರಾಜ್ಯದ ಜನಸಂಖ್ಯೆ ಒಂದು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ 5-6 ಕೋಟಿ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಆದ ಕಾರಣ ನಾವೆಲ್ಲರೂ ಕೂಡ ಎಚ್ಚರಗೊಳಿಸಬೇಕು. ಎಚ್ಚರಗೊಳಿಸಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದಪ್ಪ ಅಂದ್ರೆ ನಾವು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇಲ್ಲ. ಈಗ ಅವರು ಮಾರಾಟ ಮಾಡಿದಂತ ವಸ್ತು ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಗೊಬ್ಬರ ಇರ್ಬೋದು, ಇನ್ನಿತರ ಇರ್ಬೋದು, ಅದಕ್ಕೆ MRP ಇದೆ. ನಮಗೆಲ್ಲಿದೆಪ್ಪ MRP? ಅದಕ್ಕೆ ಜ್ವಲಂತ ಸಮಸ್ಯೆಗಳು ಸಾವಿರಾರು. ಇದಕ್ಕೆ ನಮ್ಮ ನೆಚ್ಚಿನ ಕಾಂತಣ್ಣ ಮತ್ತು ಎಲ್ಲಾ ನಿಯೋಗದ ಸಂಗತಿಗರು ಮೊನ್ನೆ ಪೂರ್ವ ಸಭೆ ಕರೆದು ಈ ಇಡೀ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ವಿ. ಏನ್ ಹೇಳಿದಪ್ಪ ಅಂತಂದ್ರ ರಾಜ್ಯದ ನೀವು ಏನ್ ಅಧಿವೇಶನ ಕರಿತೀರಿ, ಒಂದಿನ ಎಷ್ಟು ಖರ್ಚಾದ ಸ್ವಾಮಿ? ನೀವು ಒಂದಿನ ಕೂಡ ವಿಧಾನಸಭೆಯಲ್ಲಿ ಒಂದು ದಿನ ಚರ್ಚೆ ಇಲ್ಲ. ನಿಮ್ಗೆ ಏನಾಗ್ಯಾವ ಅಂದ್ರ ಅವ ಇವೇ ಚರ್ಚೆ ಆಗ್ಯಾವ. ಇವು ನೀರಿನ ಬಗ್ಗೆ ಒಂದಿನ ಕೂಡ ದನಿ ಎತ್ತಾ ಇಲ್ಲ. ಇವತ್ತು ನೀರು ಏನ್ ಫೋಲ್ ಆಗ್ತಿದೆ, ಏನಿದೆ, ಯಾವ ಸಮಸ್ಯೆ ಇದೆ ಅಂತ ಒಂದೇ ದಿನ ಕೂಡ ರೈತರ ಸಮಸ್ಯೆಗಳು ನೀವು ಎಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ರಿ. ನೀವು ಹೇಳಿ ಸ್ವಾಮಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಬಗ್ಗೆ ನಮ್ಗೆ ಗೌರವ ಅಲ್ಲ. ನಾವು ಯಾಕಪ್ಪ ಅಂದ್ರೆ ಈ ದೇಶದ ಮಾಲೀಕರು. ನಿಮ್ಮನ್ನ ಏನೇ ಬಿಡ್ರಪ್ಪ ಅಂದ್ರೆ ನಮಗ 500 ರೂಪಾಯಿ ಮತದಿಂದ ನಮಗ ಓಟ್ ಹಾಕಿ ಕೊಟ್ಟು ನಮ್ಮನ್ನ ಏನ್ ಮಾಡಿಬಿಟ್ರಿ, ಹಾಳು ಮಾಡಿಬಿಟ್ರಿ ಎಲ್ಲಾ ಪಕ್ಷಗಳು. ಯಾಕಪ್ಪ ಅಂದ್ರೆ ನೀವೇನು ಇವತ್ತು ನಿಜ ಹೇಳ್ಬೇಕಪ್ಪ ಅಂದ್ರೆ ನಾವೆಲ್ಲ ಕಷ್ಟಪಟ್ಟು ಗೆಸಿ ಬುತ್ತಿ ರೊಟ್ಟಿ ತಗೊಂಡು ಕನಿಷ್ಠ 150 200 ಕಿಲೋಮೀಟರ್ ಇಂದ 300 ಕಿಲೋಮೀಟರ್ ಇಂದ ಬಂದ ಇವತ್ತು ನಿಜ ಹೇಳ್ಬೇಕಂದ್ರ ಅಂತದೇ ಖರ್ಚು ಮಾಡಿ ಇವತ್ತು ಪೊಲೀಸರಿಗೆ ತೊಂದರೆ ಕೊಟ್ಟು ಇವತ್ತು ಮಾಡೋದು ಬೇಕಾಗಿಲ್ಲ ಸ್ವಾಮಿ. ನೀವು ರಾಜ್ಯದ ಜನರ ಎಚ್ಚರಗೊಳ್ರಿ. ರೈತರು ಏನಾಗ್ಬಿಟ್ರಿ, ಅವರು ನಾಯಕರಾಗ್ಯಾರ. ನಾವು ರೈತರ ಕಳ ನಾಯಕರಾಗಿ ರಾಜ್ಯದ ಜನರೇ ನೀವು ಎಚ್ಚರಗೊಳ್ಳಿಲ್ಲ ರೈತರು ಅಂದ್ರೆ ಆ ರೈತರೇ ನಿಜವಾದ ನಾಯಕರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ, ದಯವಿಟ್ಟು ಮುಂದಿನ ಪರಿಸ್ಥಿತಿಯಲ್ಲಿ ನೀವು ರೈತರು ಎಚ್ಚರಗೊಳ್ಳಿಲ್ಲಪ್ಪ ಅಂದ್ರ ನಮಗ ಗಂಭೀರ ಸಮಸ್ಯೆ ಆಗ್ತದ. ಈ ದೇಶದ ರೈತ ಮಾಲೀಕ, ರೈತ ಅನ್ನ ಇವತ್ತು ಬೆಳೆದ್ರೆ ನೀವೆಲ್ಲರೂ ಪರಿಶುದ್ಧರಾಗಿರ್ಬೇಕಾಗ್ತದ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನ ನಾವು 9ನೇ ತಾರೀಕು ಇವತ್ತು ಒಂದು ಹೋರಾಟ ಇಟ್ಕೊಂಡಿವಿ. ಈ ಹೋರಾಟದ ಪ್ರತಿಫಲ ಇವತ್ತು ನೀರಿನ ಒಂದು ಅನೇಕ ಸಮಸ್ಯೆಗಳು ಜೊತೆ ರೈತರ ಬೆಂಬಲ ಬೆಲೆ. ಈ ಬೆಂಬಲ ಬೆಲೆ ಇಲ್ಲದೆ ನೀವೇನ್ ಮಾಡ್ತೀರಿ, ಬರೀ ಆರಾಮ್ ಖಾದಿ ಅಂಗಿ ಹಾಕೊಂಡು 55 ಲಕ್ಷ ರೂಪಾಯಿ ಕಾರ್ ತಗೊಂಡು ತಿರುಗಾಡ್ತಿರೋ ಹೊರತಾಗಿ ನಮ್ಮ ರೈತರಿಗೆ ಹೊಲಗಳು, ರಸ್ತೆಗಳು ಸಾವಿರಾರು ಹಾಳಾಗ್ಬಿಟ್ಟವು. ನಿಜ ಹೇಳ್ಬೇಕಪ್ಪ ಅಂದ್ರೆ ಬರೀ ಹೋರಾಟ ಮಾಡಿದ್ರೆ ಆ ಪೊಲೀಸರು ಬರೀ ಪ್ರೊಟೆಕ್ಷನ್ ಕೊಟ್ಟ ಹಾಳಾಗ್ಬಿಟ್ರೆ ಅವ್ರಿಗಂತ ನಿಜ ಹೇಳ್ಬೇಕಪ್ಪ ಅಂದ್ರೆ ಬಂಧುಗಳೇ. ಅದಕ್ಕೆ ದಯವಿಟ್ಟು ನಿಮ್ಗೆ ರೋಷ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ಬಿಸಿಲಾಗಿದ್ದೀರಿ, ದಯವಿಟ್ಟು ಏನಾಗ್ಬಿಟ್ರಪ್ಪ ಅಂದ್ರ ನೀವು ಕೂಗ್ರಿ ರೈತ ಕೂಗಿದ್ರ ಈ ದೇಶ ಎಲ್ಲರೂ ರಾಜಕಾರಣಿಗಳು ಎದುರ್ತಾರ. ಯಾಕಪ್ಪ ಅಂದ್ರ ಮೊನ್ನೆ ಅಧಿವೇಶನ ನಡೀತು, ಒಂದಿನ ಕೂಡ ರೈತರ ಬಗ್ಗೆ, ನೀರಿನ ಬಗ್ಗೆ ಆಗಲಿ, ಇವತ್ತು ಬೆಳೆಗಳ ಬೆಲೆ ಆಗಲಿ, ಏನೇನು ಒಂದೇ ದಿನ ಚರ್ಚೆ ಇಲ್ಲ. ಎಲ್ಲ ಮಕ್ಕಳು IT ED ದಾಳಿ ಮಾಡಿ ಮಕ್ಕಳು ಒಕ್ಕ ವಿಷಯ ಸಲಗ ಅವ ಸತ್ತ. ಈ ಮಾಧ್ಯಮಗಳಿಗೆ ನಾ ಕೈ ಮುಗಿತೀನಿ ಬದ್ದುಗಳೇ. ನಿಮ್ಮ ದಯವಿಟ್ಟು ನಾವು ನಿಮ್ಗೆ ಅನ್ನ ನೀಡ್ತೀವಿ, ಸಾಯಂಕಾಲ ಅನ್ನ ಉಣ್ತೀವಿ, ಮುಂಜಾನೆ ಅನ್ನ ಉಣ್ತೀರಿ. ನಮ್ಮ ಬಗ್ಗೆ ಚರ್ಚೆ ಇರಲಿ. ಏನಾಗ್ಬಿಟ್ಟದಪ್ಪ ಅಂದ್ರ ಅವ್ರು ಸಾವಿರಾರು ಕೋಟಿ ಅದು ಸಾಲ ಮಾಡ್ತಾರೋ, ಯಾವನಿಗೆ ಏಟ್ ಹಾಕ್ತಾರೋ, ಎಲ್ಲಿ ತರ್ತಾರೋ ಗೊತ್ತಿಲ್ಲ. ಅಂತಾದ್ರ ಸಂದರ್ಭದಲ್ಲಿ ದಯವಿಟ್ಟು ಮುಖ್ಯಮಂತ್ರಿಗಳು ಗಮನಿಸ್ರಿ. ನಿಮ್ ಬಗ್ಗೆ ಗೌರವ ನೀವು ಅವಾಗಿನ ಸಿದ್ದರಾಮಯ್ಯ ಸಾಹೇಬ್ರು ಈಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದ ಎಲ್ಲ ಕುರಿಕಾಯ ಬಂಧುಗಳು ನಾವು ನಿಮ್ಗ ಯಪ್ಪ ದೇವ್ರೆ ನೀ ಬಾರಿ ಇದೆ ಅಂತ ನಿಮ್ಗೆ ಓಟ್ ಹಾಕಿ ನೀ ಯಾಕ ಧೈರ್ಯ ಬರೋಲ್ದು ನಿನಗ. ದಯವಿಟ್ಟು ಧೈರ್ಯ ಬಂದು ರೈತರು ಸರಿಯಾಗಿರೋ ನಿಮ್ ಜೊತೆ ನಾವಿರ್ತೀವಿ. ಯಾಕಪ್ಪ ಅಂದ್ರೆ ಏನತ್ರ ಇವತ್ತು ಇಡೀ ರಾಜ್ಯದಾಗ ಏನಾಗ್ಬಿಟ್ಟದಪ್ಪ ಅಂದ್ರ ರೈತ ಸತ್ನ ವೈದ ಇಡ್ರಿ, ಇಲ್ಲಿ ಸತ್ನ ಅಲ್ಲಿ ವೈದ ಇಡ್ರಿ. ಇಂಥ ಸಮಸ್ಯೆ ಬರಬಾರದು. ನೀವೆಲ್ಲರೂ ಎಚ್ಚರಗೊಳ್ಳ್ರಿ. ರೈತರು ಎಚ್ಚರಗೊಳ್ಳಿಲ್ಲಪ್ಪ ಅಂದ್ರೆ ಇವ್ರೇನ್ ಮಾಡ್ತಾರ, ನಮ್ಮನ್ನ ಮಾಲೀಕ ಅಲ್ಲ, ನಾವು ಮಾಲೀಕರಿದ್ದೀವಿ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಶೀಘ್ರವೇ ಇವತ್ತೇನು ನಮ್ಮ ಕಾಂತಣ್ಣ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ನೀವು ಗಮನ ಹರಿಸ್ರಿ. ಯಾಕಪ್ಪ ಅಂದ್ರ ಏನಾಗ್ಬಿಟ್ಟದಪ್ಪ ಅಂದ್ರ ನಮ್ಮಲ್ಲಿ ಎಲ್ಲಿ ಕೇಳಂಪ ಕೇಳಿದ್ರೆ ಎಲ್ಲಿ ಹತ್ತಿರ್ತಾರ, ಎಲ್ಲಿ ಒಳಗಾಗ್ತಾರ ಯಾರಿಲ್ಲ. ಈ ಬುದ್ಧ ಬಸವ ಅಂಬೇಡ್ಕರ್ ಮಕ್ಕಳು ಯಾರಿಗೆ ಅವಶ್ಯಕತೆ ಇಲ್ಲ. ಈ ದೇಶದಾಗ ಪ್ರಧಾನಮಂತ್ರಿ ನಮ್ಮವಳು, ಮುಖ್ಯಮಂತ್ರಿ ನಮ್ಮವಳು, ಶಾಸಕರು ನಮ್ಮವಳು. ನಾವು ಜನಸೇವಕರಂತ ನಿಮ್ಗೆ 5 ವರ್ಷ ಮತ ಕೊಟ್ಟಿವಿ. ನೀವು ನಮ್ ಕೆಲಸ ಮಾಡ್ರಂತ ನೀವು ಕೆಲಸನೇ ಮಾಡ್ತಾ ಇಲ್ಲ. ಏನೇನೋ ನೋಡ್ತಾರ, ಏನೇನೋ ಮಾಡ್ತಾರ. ಏನ್ರಿ ಸ್ವಾಮಿಗಳೇ, ನಿಮ್ಮ ತಂದೆ ತಾಯಿ ಏನು ಶ್ರೀರಕ್ಷೆ ಕೊಟ್ಟಿರ್ತಾರ,
ಶಿಕ್ಷಕರು ಏನು ಕೊಟ್ಟಿರ್ತಾರ ಆ ಬೋಧನೆಗಳು ಅಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಇರಬೇಕು. ಬೆಳಗ್ಗೆ ಏನ್ ಮಾಡ್ಬೇಕು ಏನಿಲ್ಲ. ಏನಾಗ್ಬಿಟ್ರಪ್ಪ ಅಂದ್ರ ಇವ ಒಂದು 5,000 ಕೋಟಿ ಕಳು ಮಾಡೋಣ, ಅವ 5,000 ಕೋಟಿ ಕಳು ಮಾಡೋಣ, ಎಲ್ಲಿ ನಂದು ಎತ್ತಿರ್ತಾರೋ ಇಲ್ಲ ನಿಮ್ದು ಎತ್ತಿರ್ತಾರೋ, ಇವು ಒಂದೇ ಆಗ್ಬಿಟ್ಟು ದಯವಿಟ್ಟು. ಅದಕ್ಕೋಸ್ಕರ ಇವತ್ತು ನಮ್ಮ ನೆಚ್ಚಿನ ನಾಯಕನಾದಂತ ಕಾಂತಣ್ಣ ಏನಂದ, ಇಲ್ಲ ನಾವು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಅನುಯಾಯಿಗಳಿದ್ವಿ. ಈ ಬಸವಣ್ಣ ಅನುಭವ ಮಂಟಪ ಎಲ್ಲಾ ಜಾತಿಗೂ ಸಮಾನ ಕೊಟ್ಟಂತ ಅನುಭವ ಮಂಟಪ ಮಕ್ಕಳಿದ್ವಿ. ನಾವು ಯಾರಿಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಬಂಧುಗಳೇ, ಮುಂದಿನ ದಿನಗಳಲ್ಲಿ ಮೋದಿಜಿಗೂ ಹೆಸರು ಕೊಡ್ತೀವಿ. ಮೋದಿಜಿ ನಿನಗೆ 2 ಕಣ್ಣು ಕೊಟ್ಟಿವಿ, ನಾನು ಒಂದು ಮಗ, ನಿನಗೆ ಏನೋ ತೊಂದರೆ ಆದ್ರೆ ನನ್ನ ಮಗನ್ ಮಾಡ್ಬೇಕಂತ ಒಂದು ಹೆಚ್ಚಿಗೆ ದಯವಿಟ್ಟು ಬಡವ್ರ ಮಕ್ಕಳು ರೈತರಿಗೆ ಕೊಡ್ರಿ, ಕಳ್ಳನ ಮಕ್ಕಳಿಗೆ 40 ಕೋಟಿ 50 ಕೋಟಿ ಕಾರಣರಿಗೆ ಕೊಡಬಾರ್ರಿ ಟಿಕೆಟ್, ನಮ್ಮನ್ನು ಕೊಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಇಟ್ಟು ಈ ದೇಶಕ್ಕಾಗಿ ಸೇವೆ ಮಾಡ್ತೀವಿ ಅಂತ ಹೇಳ್ತೀವಿ. ಲಕ್ಷಾಂತರ ಯುವಕರ ಕನಸು ದಯವಿಟ್ಟು ಇದು ಒಂದು ಯಾಕಪ್ಪ ಅಂದ್ರೆ ಹೇಳ ಈ ಪರಿಸ್ಥಿತಿ ಏನಾಗಿದ್ರ ನಮಗೆ ಏನಾಗ್ಬಿಟ್ಟದಪ್ಪ, ರೈತರ ಪರಿಸ್ಥಿತಿ ಏನಾಗ್ಬಿಟ್ಟದಪ್ಪ ಅಂದ್ರ ಒಂದು ಲಂಚ 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 ಭ್ರಷ್ಟ. ಈ ಭ್ರಷ್ಟಾಚಾರ ಏನಾಗ್ಬಿಟ್ಟದಪ್ಪ ಅಂದ್ರ ಒಬ್ಬ ಪೊಲೀಸ್ ಅಧಿಕಾರಿಗೆ 50 ಲಕ್ಷ 1 ಕೋಟಿ. ಅವ್ರು ಏನ್ ಮಾಡ್ತಾರೆ, ಏನ್ ತರಬೇಕು, ಆತ್ಮಹತ್ಯೆಗಳಾಗ ಪೊಲೀಸರು ಎಷ್ಟೋ ಜನರು ಅವ್ರ ಮುಗ್ಧರು ನಮ್ಮ ಮುಂದೆ ಹೇಳ್ಕೊಂಡಾರ. ಏನ್ ಮಾಡಮ್ರಿ ಪರಿಸ್ಥಿತಿ. ಅದಕ್ಕೆ ಕಾಂತಣ್ಣ ಏನಂದ, ಈ ದೇಶಕ್ಕಾಗಿ ಸೇವನೆ ಮಾಡಮ್. ಮೋದಿಜಿ ಅವರೇ ನಿಮ್ ಕೈ ಮುಗಿದು ಕಳಿಸ್ರಿ, ನಾನು ಜಂತರ ಮಂತ್ರದಲ್ಲಿ ಬರ್ತೀನಿ ಶೀಘ್ರವೇ. ಈಗ ನಮ್ಮ ಕರ್ನಾಟಕದಾಗ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರೆ ಒಳ್ಳೆಯ ಕೊಡ್ರಿ, ನೀವು ಯಾವುದೇ ಪಕ್ಷ ಇರಲಿ ಒಳ್ಳೆಯ ಟಿಕೆಟ್ ಕೊಡ್ರಿ. ಇವು ಎಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಕಿತ್ತೋಗದ್ ಬಿಡ್ರಿ. ಈ ರೈತರು ಕೊಡ್ರಿ, ಯಾರು ಬ್ಯಾಂಕ್ ಬ್ಯಾಲೆನ್ಸ್ ಇರೋ ಜೀರೋ ಇಟ್ಟಿಗೆಸಿ ಅವ್ರ ಏನಾರ ಒಂದು ಒಳ್ಳೆ ಮನ್ಯಾಗ ಯಾರು ಸ್ಟೂಲ್ ಟೇಬಲ್ ಇಟ್ಕೊಂಡು ಕೂತಿರ್ತಾರ ಅಂತಾರೆ ಕೊಡ್ರಿ. ಈಗ ಏನೇ ಬರೋದು ನಮ್ಮ ರೈತರು, ನೀವು ಮೋದಿ ಬಂಧುಗಳ ಆ ಜಾತಿ ಈ ಜಾತಿ ಎಲ್ಲೆಲ್ಲೋ ಬಸವಣ್ಣ ಏನೇಳ ಇದೆಲ್ಲ ಸಾಯಕತ್ತೀವಿ, ಏನು ಹೇಳಲ್ಲ. ನಮಗಿರೋದು 3 ಫೀಟ್ ಮಣ್ಣು. ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತಾ ಇದ್ದೀನಿ. ನಾವು ಯಾಕೆ ಹೇಳಕತ್ತೀರಪ್ಪ ಬಂಧುಗಳು, ನಾನು ಓದಿನಿ, ನಾನ್ ಮನಸ್ಸು ಮಾಡಿದ್ರೆ ಸೆಲ್ ಹಾಕೊಂಡು ಏನೋ ಬ್ಲಾಕ್ ಮೇಲ್ ಮಾಡಿದ್ರೆ ಕೋಟಿಗಟ್ಟಲೆ ಮಾಡಬಹುದು. ಮಾಡಂಗಿಲ್ಲ, ಮುಂದೋಗಿ ಲೆಕ್ಕ ಕೊಡಬೇಕು. ಕೆಟ್ಟದ್ದು ಮಾಡಿದ್ರೆ ನಾವೆಲ್ಲ ಹಂದಿ ಹಾಕಿ ತಿರುಗಾಡ್ತೀವಿ. ಮುಂದಿನ ಜನ್ಮದಾಗ ಹಂದಿಲಿ ತಿರುಗಾಡ್ತಾವಲ್ಲ, ಆ ಹಂದಿ ಹೊಟ್ಟೆ ಬಿಡ್ತೀವಿ ಮುಂದೆ. ಅದಕ್ಕೆ ಹೇಳಕತ್ತದು, ಒಳ್ಳೆಯರಾಗಿರ್ರಿ, ನಮ್ಗೆ ಶಿಕ್ಷಣ ಕೊಟ್ಟು ಕೊಡ್ರಿ, ಮತ್ತೆ ಬಿಟ್ಟಿ ಫ್ರೀ ಬಿಡಬಾರ್ರಿ. ಗುಲ್ಬರ್ಗಿಂದ ಬೆಂಗಳೂರಿಗೆ ಹೋಗಿ ಕಾಪೆಲ್ ತರ ಕೊಡೋದು, ಕಾಪೆಲ್ ಅವೆಲ್ಲ ಬೇಡ. ನಮ್ಮ ಅಕ್ಕ ತಂಗಿಯರಿಗೆ ರೊಕ್ಕ ಕೊಡ್ತೀವಿ, ನಾವೇನ್ ಚಿಂತೆ ಇಲ್ಲ. ದಯವಿಟ್ಟು ನೀವೇನಾದ ಮುಂದಿನ ದಿನಗಳಲ್ಲಿ ಬಸ್ ಫ್ರೀ ತೆಗಿರಿ, ಶಿಕ್ಷಣಕ್ಕಾಗಿ ಕೊಡ್ರಿ. ಎಷ್ಟೋ ಮಂದಿ ಕ್ಯಾನ್ಸರ್ ಪೇಷಂಟ್ ಫ್ರೀ ಅವರಿಗೆ ಫ್ರೀ ಸರ್ವಿಸ್ ಟ್ಯಾಬ್ಲೆಟ್ಸ್ ಕೊಡ್ರಿ. ಮತ್ತೆ ನೀರು, ಇವತ್ತು ನೀರಿಂದ ಏನಾದ ಕೃಷ್ಣ ಮೇಲ್ದಂಡೆ ಅಂತ ಯೋಚನೆ ಇರ್ತಾವ. ಒಂದು 4 ಮಂದಿ ಕಾಂಟ್ಯಾಕ್ಟ್ ಹಿಡಿದು ಬಿಟ್ರೆ ಅವ್ರು. ಇವತ್ತು 50 ಕೋಟಿ ಪ್ರಾಜೆಕ್ಟ್ ಇತ್ತಪ್ಪ ಅಂದ್ರೆ 100 ಕೋಟಿ ಮಾಡಿ ನನಗೆ 15 ಕೋಟಿ ಕೊಡು, ನನಗೆ 5 ಕೋಟಿ ಕೊಡು ಅಂತ ಡೀಲ್ ಮಾಡ್ತಾರೆ. ನೋಡ್ರಿ ನೀವು ಎಲ್ಲೇನ ಒಂದಿನ ಬಡವರ ಮಕ್ಕಳು MLA ಹಾಕ ಸಾಧ್ಯ ಅದ ಈ ದೇಶದಾಗ. ನೋಡ್ರಿ ನೀವು ಎಲ್ಲೇನ ನೋಡ್ರಿ, ನಿಮ್ಮ ಮಕ್ಕಳು ನಾಳೆ ಏನಾಗ್ತಾರೆ, ನೀವು ಏನಾಗ ಸಾಧ್ಯ ಇಲ್ಲ. ಭಿಕ್ಷಕರ್ತಾರ 500 ರೂಪಾಯಿ ನೋಟ್ ರಾತ್ರಿ ಹಂಚ್ಕೊಂತಲ್ಲ, ಅದೇ ಆಗದ 500 ರೂಪಾಯಿ ನೋಟ್ ತಗೋಬೇಡ್ರಿ. ಯಾವುದೇ ಪ್ರತಿನಿಧಿ ಬರಲಿ, ಅಲ್ಲಿ ಇರೋ ನೀವು, ನಮ್ಮ ರೊಕ್ಕ ಬೇಕಾಗಿಲ್ಲ. ನಾವು ದೇಶದ ಮಾಲೀಕರು, ಯಾರಿಗೆ ಅವಶ್ಯಕತೆ ಇಲ್ಲ. ಬುದ್ಧ ಬಸವ ಅಂಬೇಡ್ಕರ್ನ ದಿವಸ ನೆನೆಸಿರಿ, ಕಂಡ ತಿನ್ನಬಾರ್ರಿ, ಎಂಡ ಕುಡಿಬಾರ್ರಿ. ಈ ಭಾರತ ದೇಶದಲ್ಲಿ ಭಾರತ ಒಂದು ದೊಡ್ಡ ಶ್ರೀಮಂತಿಕಾಗಿ ದೇಶ ಮಾಡಮ್ಮ. ನಮ್ಮ ನೀರಿಲ್ಲ. ಇವತ್ತು ಎಷ್ಟೋ ನೀರು ಫೋಲ್ ಆಗ್ತಾ ಇದೆ. ನೋಡ್ರಿ, ನಮ್ಮ ನೀರು ಕೇಳಕ್ ಆಗ್ಬಾರ. ರೈತರ ಪ್ರತಿನಿಧಿಯಲ್ಲಿ ಇಡ್ರಿ, ಏನೋ ಸಮಸ್ಯೆ ಮಾಡ್ತಾವ್ರಿ, ನೀವು ಬರಬೇಡ್ರಿ ಅಂತಾರ. ಯಾಕೆಲ್ಲಪ್ಪ, ನಮ್ಮಕ್ಕ ನೀರು ನಾವು ಹಾಕಿದ್ರೆ ನೀವು 5 ವರ್ಷ ಮೇಲೆ ಇರ್ತೀರಿ. ನೀವೇನಾಗ್ಬಿಡ್ದ, ಬರ್ರಿ ದಣಿ ಕೂಡ್ರಿ ಸೌಕರ್ ಅಂದ್ರಿ ಅಂದ್ರ ನೀವು ಮುಂದಿನ ದಿನಗಳಲ್ಲಿ ಎಚ್ಚರಾಗ್ರಿ. ನೀವು ಯಾರಿಗೆ ಎದುರಕ್ಷಿತಿಲ್ಲ, ನಿಮ್ಮ ಮಕ್ಕಳು ಶಿಕ್ಷಣವಂತರ ಮಾಡ್ರಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ಹೆಚ್ಚಿಂದ ಮುಂದಿನ ದಿನಗಳಲ್ಲಿ ಅಣ್ಣವ್ರು ಮಾಡ್ತಾರ. ನಮ್ಮ ನೀರು ತಗೊಂಡು ಮುಂದಿನ ದಿನಗಳಲ್ಲಿ ಭವಿಷ್ಯ ಉಜ್ವಲವಾಗಿ ರೈತರಿಗೋಸ್ಕರ ಎಲ್ಲರೂ ಮನೆಗೆ ಮುಂದಿನ ದಿನಗಳಲ್ಲಿ ಶಾಣ್ಯರಾಗಿ ಕೆಲಸ ಮಾಡಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ರಾಜ್ಯ ರೈತ ಸೇನೆ, ನಮ್ಮ ಭಾಗದಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ನಾವು ಇವತ್ತು ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ಎಲ್ಲರೂ ಯಾಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅವ್ರಿಗೆ ಯಾಕೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋದು ನಾವು ವಿಚಾರ ಮಾಡ್ರಿ. ನಮ್ಮ ರಾಯಚೂರು ಜಿಲ್ಲೆ ಹೊಸಪೇಟೆಯಲ್ಲಿ ಅದ, ಜವರಗಿ ತಾಲೂಕು ಸೊನ್ನ ನೆಲೋಗಿಯಲ್ಲಿ ಅದ, ಈ ಕಡೆ ಬಿಜಾಪುರ ಮುಳವಾಡಿ ಅಂತ ನೀರವ್ರಿಗೆ ಎಲ್ಲ ಎಲ್ಲೆಲ್ಲ ಅವ, ಡ್ಯಾಮ್ ಇಲ್ಲಿ ಅದ, ಇಲ್ಲಿ ಹಿಡಿದು ಅಲ್ಲಿ ತನಕ ನೀರು. ಪರಿಶ್ರಮ ಯಾರಪ್ಪ ಅಂದ್ರೆ ಅವರು ಪಟ್ಟು ಸ್ಕೆಚ್ ಮಾಡಿ ಕಾಲುವೆಗಳು ಮಾಡಿ ನಮ್ಮ ಹೊಲತನ ನೀರ್ ತಂದ ಹಚ್ಚಿದಾಗ ನಾವೇನಪ್ಪ ಇವತ್ತಿನ ದಿನ ನೀರಾವರಿ ಬೆಳೆ ಬೆಳೆಯಲಾಗಿದೆ. ಆದ್ರೆ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕು. ಕೃಷ್ಣಾ ಮೇಲ್ದಂಡ ಯೋಜನೆ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಯೋಜನೆ, 2ನೇ ಸ್ಥಾನದಲ್ಲಿರ್ತಕ್ಕಂಥ ಯೋಜನೆ. ಆಲೋಚನೆ ಮಾಡ್ರಿ. ಯಾಕೆ ಇವತ್ತು ಕಷ್ಟಪಟ್ಟು ಇಲ್ಲಿಗೆ ಬಂದಿವಿ, ನಾವು ಸುಮ್ಮನೆ ಆಲೋಚನೆ ಮಾಡಬೇಕು. ನಾವು ಅನಾಥ ಮಕ್ಕಳರಾಗಿವಿ.
ಹೆಂಗಾಗಿವಪ್ಪ ಅಂದ್ರ ಉತ್ತರ ಕರ್ನಾಟಕ ಅಂದ್ರ ನಮ್ ಸಲುವಾಗಿ ಒಂದು ಸ್ಪೆಷಲ್ ಅಧಿವೇಶನ ಮಾಡಿದಂಗ ಮಾಡ್ತಾರೆ ಬೆಳಗಾವ್ನ್ಯಾಗ. ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಇನ್ನೂರಿಗೂ ಆಗಿದೆ. ನಮಗೆ ಯಾರು ಏನಪ್ಪಾ ಅಂತಂದ್ರೆ ನೀವು 1 ಕೋಟಿ ರೂಪಾಯಿ ನಮ್ಮ ಮನೆಗೆ ರೊಕ್ಕ ಕೊಡಂತ ಕೇಳಂಗಿಲ್ಲ. ಇವತ್ತಿನ ದಿನ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನ ಆಯ್ತು. ಗೇಟ್ 17 ಅಡಿ ಎತ್ತರ ಆಯ್ತಪ್ಪ ಅಂದ್ರ 5,94,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತಕ್ಕಂಥದ್ದು. ಅದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ನಮ್ಮ ಹೊಲಕ್ಕೂ ಬರ್ತದ, ನಮ್ಮ ಕಾಕನ ಹೊಲಕ್ಕೂ ಬರ್ತದ, ನಿಮ್ಮ ಹೊಲಕ್ಕೂ ಬರ್ತದ ನೀರು. ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಿ ನೋಡ್ಬೇಕು, ವಿಚಾರ ಮಾಡಿ ನೋಡ್ಬೇಕು. ಪ್ರತಿ ವರ್ಷ ನಮಗ್ ನೀರು ಬೇಕಾದ್ರೆ ಒಂದ್ ವರ್ಷ ಏನಂತಂದ್ರೆ ಹಿಂಗಾರು ಬೆಳೆಗೆ ನೀರಿಲ್ಲ ಅಂದಾಗ ಮುಂಗಾರು ಬೆಳೆಯಾದಂತ ಮೆಣಸಿನಕಾಯಿ ಬೆಳೆಗೆ ನೀರು ಬೇಕಾದ್ರೆ 17 ದಿನ ಹೋರಾಟ ಮಾಡ್ತಕ್ಕಂಥ ದುಸ್ಥಿತಿ ಬಂತು ನಮಗೆ. ಬರೀ 3 TMC ನೀರಿಗೆ ನಾರಾಯಣಪುರ ಡ್ಯಾಮ್ ಬಂದ್ ಮಾಡಿದೆವು ಒಂದು ದಿನ ಪೂರ. ಮತ್ತೆ DK ಶಿವಕುಮಾರ್ ಅವ್ರು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ಮೇಲೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ 3 TMC ನೀರು ಬಿಟ್ಟು. ಇದೆಲ್ಲ ಸಮಸ್ಯೆ ಯಾಕೆ ಆಲಾಕತ್ತದ ಅನ್ನೋದನ್ನ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿ ವಿಚಾರ ಮಾಡಿ ನೋಡಿದಾಗ ನಮ್ಮ ಆಲಿಮಟ್ಟಿ ಜಲಾಶಯ ಹಂತ 3 ಯೋಜನೆ ಅಡಿಯಲ್ಲಿ 9 ಯೋಜನೆಗಳು ಆಲ್ರೆಡಿ ಕಾಮಗಾರಿ 90% ಮುಗಿದಾವ. ಇದೆಲ್ಲ ನೀವು ಆಲೋಚನೆ ಮಾಡ್ರಿ. ಮುಂದಿನ ದಿನ ಎಲ್ಲ ಟಿವಿ ಮಾಧ್ಯಮದ ಕೆಲವೊಂದಿಷ್ಟು ಚಾನೆಲ್ಗಳು ಮುಖಾಂತರ ನಮ್ಗೆಲ್ಲರಿಗೂ ತೋರಿಸ್ಲಕ್ಕ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂದ್ರ 9 ಕಾಮಗಾರಿಗಳು ಆಲ್ರೆಡಿ 90% ಕಾಮಗಾರಿಗಳು ಮುಗಿದಾವ. 106 ಕೋಟಿ ರೊಕ್ಕ ಖರ್ಚು ಮಾಡ್ಯಾರ. ರೈತರು ಭೂಮಿನೂ ಲ್ಯಾಂಡ್ ಅಕ್ವಿಸಿಷನ್ ಆಗ್ಯದ. ಇನ್ನೂ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ರೈತರಿಗೆ ಏನಪ್ಪ ಅಂದ್ರೆ ಭೂಮಿ ಕಳ್ಕೊಂಡಂತ ರೈತರಿಗೆ ದುಡ್ಡು ಬಂದಿಲ್ಲ. ಇವತ್ತು ಇವೆಲ್ಲ ಪರಿಸ್ಥಿತಿದಾಗ ನಾವೇನಪ್ಪ ಅಂತಂದ್ರ ಭತ್ತ ಬೆಳಿತೀವಿ, ಹತ್ತಿ ಬೆಳಿತೀವಿ, ಮೆಣಸಿನಕಾಯಿ ಬೆಳಿತೀವಿ, ಶೇಂಗಾ ಬೆಳಿತೀವಿ. ನಮ್ಗೆಲ್ಲರಿಗೂ ನೀರು ಬೇಕು. ನಾವು ಮೊದಲು ಹೆಂಗಾಗಿದ್ದೇವೆ, ಈ ಕೆನಲ್ ನೀರು ಬರೋದಕ್ಕಿಂತ ಮೊದಲು ಅಂತಂದ್ರ ಜವಾರಿ ಬೀಜಗಳನ್ನು ಬಿಡ್ತಿದ್ದೆವು. ನೀರು ಕಡಿಮೆ ಇದ್ರು ನಾವು ಮಾಲ್ ಬೆಳಿತಿದ್ದೆವು. ಆದ್ರೆ ಇವತ್ತಿನ ದಿನ ಏನಾಗ್ಯದ, ಹೈಬ್ರಿಡ್ ಬೀಜ ಬಂದು ಇದು ನೀರಿಗೆ ಏನಪ್ಪ ಅಂದ್ರೆ ನಮ್ಮೆಲ್ಲ ಭೂಮಿ ಅಡಿಕ್ಟ್ ಆಗಿಬಿಟ್ಟು. ನಮ್ಮೆಲ್ಲ ಭೂಮಿಗೆ ಏನಪ್ಪ ಅಂದ್ರೆ ರಸಗೊಬ್ಬರ ಬೇಕು, ಹೈಬ್ರಿಡ್ ಬೀಜ ಬೇಕು, ನೀರು ಬೇಕು. ನೀರಿಲ್ಲ ಅಂದ್ರೆ ಬೆಳೆಂಗಿಲ್ಲ. ಹೆಚ್ಚಿಗೆ ನೀರಾದ್ರೂ ತಾಳ್ಕಂತ ಶಕ್ತಿ ಇಲ್ಲ ನಮ್ಮ ಭೂಮಿಗೆ, ನಮ್ಮ ಬೆಳೆಗಳಿಗೆ. ಮತ್ತು ಕಡಿಮೆ ನೀರಿದ್ರೂ ತಾಳ್ಕಂತ ಶಕ್ತಿ ಇಲ್ಲ. ಇದು ಫ್ಯಾಕ್ಟ್. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ನೀವು ಒಂದು ವಿಚಾರ ಮಾಡಿ ನೋಡ್ರಿ. ಇವತ್ತಿನಿಂದ ಇಡೀ ರಾಜ್ಯದಾಗ ಕಾವೇರಿ ವಿವಾದ ನಡೆದಾಗ ಇಡೀ ರಾಜ್ಯನೇ ನಾವೇನಪ್ಪ ಅಂತಂದ್ರೆ ಧ್ವನಿ ಎತ್ತೀವಿ. ಇಡೀ ರಾಜ್ಯನೇ ಬಂದ್ ಮಾಡಿ ಅಂತಂದ್ರೆ ಕಾವೇರಿ ಸಲುವಾಗಿ ಹೋರಾಟ ಮಾಡ್ತೀವಿ. ನಮಗ 150 TMC ನೀರು ಸಿಗ್ತದಂದ್ರೂ ಯಾರೋ ಒಬ್ಬ ದಕ್ಷಿಣ ಕರ್ನಾಟಕದವ್ರು ಇವತ್ತಿನ ಧ್ವನಿ ಎತ್ತಿಲ್ಲ. ಅವ್ರಿಗೆಲ್ಲರಿಗೆ ನಾಚಿಕೆ ಬರ್ಬೇಕಂತೇಳಿ ಸಂದರ್ಭದಲ್ಲಿ ನಾಚಿಕೆ ಬರ್ಬೇಕು. ಇಡೀ ರಾಜ್ಯದ ಜನತೆ ನಾವು ದಕ್ಷಿಣ ಕರ್ನಾಟಕದವ್ರಿಗೆ ನಿಮಗೆ ಸಪೋರ್ಟ್ ಮಾಡೀವಿ. ಕಾವೇರಿ ವಿವಾದ ಬಂದಾಗ ನಿಮಗೆ ನೀರಿನ ಸಲುವಾಗಿ ನಾವೆಲ್ಲರೂ ನಮ್ಮವ್ರನ್ನೆಲ್ಲ ರೌಡಿ ಶೀಟರ್ ಆಗ್ಯಾವ, ಕೇಸ್ ಆಗ್ಯಾವ. ಇವತ್ತಿನ ದಿನ ನಮಗೆ ಎಷ್ಟು ನೀರು ಬರ್ತದ, ಇದನ್ನ ಆಲಮಟ್ಟಿ ಡ್ಯಾಮ್ ಹೈಟ್ ಆದ್ರೆ 150 TMC ನೀರು ನಮಗೆ ಹೆಚ್ಚಿಗೆ ಆಗ್ತದ. 5,94,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತದಂದ್ರೂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ಏನ್ ಮಾಡ್ಲಕತ್ತೀರಿ, ನಿಮ್ಗೆಲ್ಲರಿಗೆ ನಾಚಿಕೆ ಬರ್ಬೇಕಂತೇಳಿ. ಇವತ್ತು ಇದು ಹೋರಾಟ ಏನಪ್ಪಾ ಅಂತಂದ್ರ ಇಲ್ಲಿಗೆ ಮುಗಂಗಿಲ್ಲ. ಇದು ಓನ್ಲಿ ಶಾಂಪಲ್ और अभी ಸಿನಿಮಾ ಬಾಕಿ. ನಾನು ಇಲ್ಲಿಗೆ ಮುಗಿಸಂಗಿಲ್ಲ. ಇದು ಹೋರಾಟ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕಕ್ಕೆ ಎಲ್ಲೇ ಬಂದ್ರು ಅವರು ಮುತ್ತಿಗೆ ಹಾಕಂತ ಕೆಲಸನೂ ಮಾಡ್ತಾರೆ. ಇವತ್ತು ನೀವು ಎಲ್ಲರೂ ಆಲೋಚನೆ ಮಾಡೋ ತಮ್ಮ ಕೂಡ ಭಾಷಣ ಕೇಳಿಲ್ಲ ಕೂಡ ನಾನು ಕೇಳಲ್ಲ. ಈಗ ನಾವೆಲ್ಲರೂ ಆಲೋಚನೆ ಮಾಡಬೇಕು ಏನಾಗ್ಯದ ಫ್ಯಾಕ್ಟ್. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಪ್ಪಾ ಅಂತಂದ್ರೆ ಯಾಕೆ ಬಂದಾಯ್ತು, ಎದಕ್ಕೆ ನಿಂತು, ಸ್ವಲ್ಪ ಆಲೋಚನೆ ಮಾಡಿ. ನ್ಯಾಯಾಧೀಕರಣದ ಎರಡನೇ ಎಡಿಕ್ಟ್ ಆಯಿತು 2010ರಲ್ಲಿ. ಅದರ ತಕ್ಷಣ ತೆಲಂಗಾಣ ಮತ್ತು ಆಂಧ್ರಪ್ರದೇಶ, ತೆಲಂಗಾಣ 2 ರಾಜ್ಯಗಳು ಬೇರೆ ಆಗಿರೋದ್ರಿಂದ ಅವರು ತಮ್ಮೊಳಗಿನ ನೀರಿನ ಹಂಚಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ನ್ಯಾಯಾಧೀಕರಣದ ಆದೇಶವನ್ನು ಪ್ರಕಟ ಮಾಡದಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಅಂದ್ರೆ ತಡೆಯಾಜ್ಞೆ ತರ್ತಾರೆ. ಅದರಿಂದ ನಂತರ ತಕ್ಷಣ ಕರ್ನಾಟಕ ಸರ್ಕಾರ ಆ ಒಂದು ವಿಶೇಷ ಮೇಲ್ಮನವಿಯನ್ನು ಸಲ್ಲಿಸಿ ಅದನ್ನು ತೆರವು ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನು ಹಾಕ್ತಾ ಇದೆ. ಅದೇ ರೀತಿ ಇನ್ನೊಂದು ರಾಜ್ಯವಾದಂಥ ಮಹಾರಾಷ್ಟ್ರ ರಾಜ್ಯವು ಕೂಡ 2014ರಲ್ಲಿ ಈ ಒಂದು
ಗೊಳಿಸಲಿಕ್ಕೆ ತಡೆಯಾಜ್ಞೆ ತೆರವುಗೊಳಿಸಲಿಕ್ಕೆ ಅವರು ಕೂಡ ಅರ್ಜಿಯನ್ನು ಹಾಕ್ತಾರೆ. ನಂತರ ಮತ್ತೆ 2013ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತೊಂದು ಅರ್ಜಿಯನ್ನು ಹಾಕಿ ಈ ಒಂದು ತಡೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಕೇಳ್ಕೊಳ್ತದೆ. ಈ ಎಲ್ಲ ವಿಚಾರಣೆಗಳನ್ನ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 21 ಮತ್ತು 2024ರಂದು ವಿಚಾರಣೆಗೆ ಬಂತು. ಅಲ್ಲಿವರೆಗೂ ವಿಚಾರಣೆಗೆ ಬಂದಿರಲಿಲ್ಲ. ವಿಚಾರಣೆಗೆ ಬಂದ ತಕ್ಷಣ ಅವರೇನು ಒಂದು ಆದೇಶ ಮಾಡಿದ್ರು, ಈ ಒಂದು ಪ್ರಕರಣಗಳ ಮೇಲ್ಮನವಿಗಳ ವಿಚಾರಣೆಯನ್ನ ತೀರ್ಮಾನ ಮಾಡಲಿಕ್ಕೆ ಪ್ರತ್ಯೇಕವಾದಂತಹ ಪೀಠವನ್ನು ರಚಿಸಲಿಕ್ಕೆ ಅವರ ಕೋರ್ಟ್ ಆದೇಶ ಮಾಡ್ತಾ ಇದೆ. ಹಾಗೆ ಈಗ ದಿನಾಂಕ 11, 12 ಮತ್ತು 2024 ಮತ್ತು 18/2/2025ರಂದು ಪ್ರಕರಣಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿತ್ತು. ಆದ್ರೆ ಆ ವಿಚಾರಣೆಗೆ ಬರಲಿಲ್ಲ. ಆ 2 ದಿನಾಂಕಗಳಲ್ಲಿ ಈ ಒಂದು ನಮ್ಮ ಮೇಲ್ಮನವಿಗಳ ವಿಚಾರಣೆ ಅಂದ್ರೆ ಕರ್ನಾಟಕ ಸರ್ಕಾರದ 2 ಮೇಲ್ಮನವಿಗಳು ಮತ್ತು ಮಹಾರಾಷ್ಟ್ರ ಸರ್ಕಾರದ ಮೇಲ್ಮನವಿಗಳು ವಿಚಾರಣೆಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ಅದಾದ ನಂತರ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ಹಂತದಲ್ಲಿ ಪತ್ರಗಳನ್ನು ಬರೆದು ಮಾನ್ಯ ಜಲ ಸಂಪನ್ಮೂಲ ಸಚಿವರು ಕೇಂದ್ರ ಸರ್ಕಾರ ಇವರಿಗೆ ಪತ್ರವನ್ನು ಬರೆದು ಮುಖತಃ ಭೇಟಿಯಾಗಿ ಮನವಿಯನ್ನು ಕೊಟ್ಟಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಇದ್ರ ಬಗ್ಗೆ ಬೇಗ ಕ್ಲಿಯರ್ ಮಾಡಬೇಕು, ಇದನ್ನ ಗಣನೆಗೆ ತಗೋಬೇಕಂತ ಅವರು ಕೂಡ ಪತ್ರವನ್ನು ಕೊಟ್ಟಿರ್ತಾರೆ. ಮತ್ತು ಮೋಹನ್ ಕಾತರ್ಕಿ ಮತ್ತು ಇತರೆ ಎಲ್ಲ ಹಿರಿಯ ವಕೀಲರ ತಂಡವು ಕೂಡ ಈ ಅವಿರತವಾಗಿ ಈ ವಿಚಾರಣೆಗಳನ್ನು ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮನವಿಗಳನ್ನು ಸಲ್ಲಿಸ್ತಾ ಕಾನೂನು ಪ್ರಕ್ರಿಯೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನ ವಿಚಾರಣೆಗೆ ತಗೊಂಡ್ರೆ ನಮ್ಮ ಎಲ್ಲ ಈ ಒಂದು ಆದೇಶ ಜಾರಿಗೆ ಬರ್ತದೆ. ಅದು ಬಂದ ತಕ್ಷಣ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ಜಾರಿ ಬರಲಿಕ್ಕೆ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ನಮಗೆಲ್ಲ ಗೊತ್ತಿರುವಂತೆ ಎಲ್ಲ ಯೋಜನೆಗಳು 90% ಕಾಮಗಾರಿ ನಮಗೆ ಮುಗಿದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಈಗ ಏನು ಮುಳುಗಡೆ ಪ್ರದೇಶಕ್ಕೆ 30 ಲಕ್ಷ 40 ಲಕ್ಷ, ಒಣ ಭೂಮಿಗೆ 30 ಲಕ್ಷ ಮತ್ತು ನೀರಾವರಿ ಜಮೀನಿಗೆ 40 ಲಕ್ಷ ಕೊಡ್ಲಿಕ್ಕೆ ಆದೇಶ ಮಾಡಿರ್ತಾರೆ. ಕನ್ಸೆಂಟ್ ಅವಾರ್ಡ್ ಕೂಡ ನಾವು ಮಾಡಿರ್ತೀವಿ. ಮತ್ತು ಕಾಲುವೆ ನಿರ್ಮಾಣಕ್ಕಾಗಿ 25 ಲಕ್ಷ ಮತ್ತು 30 ಲಕ್ಷಗಳ ದರವನ್ನು ಕೂಡ ನಿಗದಿಪಡಿಸಿರ್ತಾರೆ. ಈಗ ನಮ್ಮ R&R ಕಮಿಷನರ್ ಹತ್ರ ಸಾಕಷ್ಟು ಹಣವೂ ಕೂಡ ಇದೆ. ಈಗ ಹೊಸ ಕಾಮಗಾರಿಗಳು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಇಷ್ಟು ಇಲ್ಲಿವರೆಗಿನ ಬೆಳವಣಿಗೆ. ಅಫಿಡವಿಟ್ಗಳನ್ನು ಹಾಕಿದ್ದಾರೆ, 2 ಸರಿ 3 ಸರಿ ಅಫಿಡವಿಟ್ ಹಾಕಿದ್ದಾರೆ. ಅದಿನ್ನೂ ನಮಗೆ ಬಂದಿಲ್ಲ, ವಿಚಾರಣೆಗೆ ಬಂದಿಲ್ಲ. ಇದು ಇನ್ನು ಆಂಧ್ರದವ್ರ ಬಳಿ ಏನಾರು ರೊಕ್ಕ ಇಕ್ಕ ತಿಳ್ಕಿಸಿಂದ ಏನಪ್ಪ ಅಂತಂದ್ರೆ ಅದು ವಿಚಾರ ಅಪ್ಡೇಟ್ ಏನು ಹಾಕ್ಯಾರ. ನೀವಂತೂ ಹೊಸದಾಗಿ ಬಂದಿರಿ, ಗೌರ್ಮೆಂಟ್ ಏನು ಮಾಹಿತಿ ನಾ ಏನಂತೀನಿ ಒಂದೇ ಹೇಳ್ತೀನಿ, ನೀವು ಅದೊಂದು ಡಾಟಾ ಸುಪ್ರೀಂ ಕೋರ್ಟಿಗೆ ಸಲ್ಲಿಸ್ರಿ. ಪ್ರತಿ ವರ್ಷ ಏನಪ್ಪ ಅಂದ್ರೆ ಸಮುದ್ರಕ್ಕೆ ಎಷ್ಟು ನೀರು ಹೋಗ್ಲಕತ್ತದ ಆಂಧ್ರ ಗೌರ್ಮೆಂಟ್ ತೆಲಂಗಾಣ ಎಷ್ಟು ನೀರೇನಪ್ಪ ಅಂದ್ರೆ ಸಮುದ್ರಕ್ಕೆ ಬಿಡ್ಲಕತ್ತ ಅದೊಂದು ಡಾಟಾ ಕೊಡ್ರಿ ನೀವು. ಅದು ಡಾಟಾ ಕೊಟ್ಟರೆ ನಮ್ಮ ನೀರಿಗೆ ವೇಸ್ಟ್ ನೀರು ಸಮುದ್ರಕ್ಕೆ ಬಿಡ್ಲಕತ್ತದ ಅಂದ್ರೆ ನಾವು ನಿಂದಿಸ್ಕೊಂಡು 150 TMC ನಾವು ಬಳಸ್ಕೋಬೋದಲ್ಲ. ಇದನ್ನ ಯಾಕೆ ಸರ್ಕಾರ ಧ್ವನಿ ಮಾಡಲ್ಲ, ಧ್ವನಿ ಎತ್ತಲ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಇದ್ರ ಬಗ್ಗೆ ನೀವು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಮಾಹಿತಿ ಕೊಟ್ಟಿಲ್ಲೋ ಇಲ್ಲ ಮುಂದೆ ಕೊಡ್ತಿರೋ ಅದ್ರ ಬಗ್ಗೆ ಹೇಳಿ. ಈಗ ಟೆಕ್ನಿಕಲಿ ಸರ್ ನಾನು ನಿಮ್ಗೆ ಒಂದು ಮಾತಾಡ್ತೀನಿ. ಈಗ ಈ ಸದ್ಯ ಏನಪ್ಪ ಅಂತಂದ್ರೆ ಏನು ಮಾಡ್ಬೇಕು ರೀ, ಜಿಯೋ ಪಾಸ್ ಮಾಡ್ಬೇಕು. ಅಲ್ಲಲ್ಲ ಗೆಜೆಟ್ ನಿಮ್ಮದು ಗೆಜೆಟ್ ಪಾಸ್ ಮಾಡ್ಬೇಕು. ಸುಪ್ರೀಂ ಕೇಂದ್ರ ಸರ್ಕಾರ ಅಲ್ಲ ಸರ್, ಕೇಂದ್ರ ಸರ್ಕಾರ ಗೆಜೆಟ್ ಪಾಸ್ ಮಾಡ್ಬೇಕಾದ್ರೆ ಕೋರ್ಟ್ನಾಗ ಸ್ಟೇ ಇದ್ರೆ ಗೆಜೆಟ್ ಪಾಸ್ ಮಾಡ್ಲಿಕ್ಕೆ ಬರಲ್ಲ. ಈ ಸ್ಟೇ ವೈಕಂಟ್ ಆಗ್ಬೇಕಾದ್ರೆ ನಾವು ಕೋರ್ಟ್ನಾಗ ಕೇಸ್ ನಡೆಸ್ಬೇಕಲ್ಲ. ಮತ್ತು ನೀವೇನು ನಮ್ಮ ಕರ್ನಾಟಕ ಸರ್ಕಾರದವ್ರೆ ನಮ್ಮ ಸಂಘಟನೆ ನಾಟಕ ಮಾಡ್ಲಾಕತ್ತೀರ ಅಂತ ಕರೆಕ್ಟ್ ಸರ್? ನಾನು ಲೀಗಲಿ ಡಾಕ್ಯುಮೆಂಟ್ ಕೊಡ್ರಿ ಬೇಕಾದ್ರೆ ನಾವೇ ಎಲ್ಲರೂ ಪಟ್ಟಿ ಹಾಕಪ್ಪ ವಕೀಲಿಗೆ ಇಡ್ತೀವಲ್ಲಿ. ಯಾಕಪ್ಪ ಹಾಕಂಬ್ರಿ ನಿಮ್ಮ ಕೈಲೇ ಸರ್ಕಾರಕ್ಕೆ ಕೇಸ್ ನಡೆಸೋದಾಗಲಿಲ್ಲ ಅಂದ್ರೆ ನಮ್ಮಲ್ಲಿ ಪುಣ್ಯಾಗ ನಿಮ್ಮದ ನಾವು ಸುಪ್ರೀಂ ಕೋರ್ಟ್ನಾಗ ನಾವು ಕೇಸ್ ಗೆದ್ದಿರ್ತೀವಿ, ನೀವು ಬಿಟ್ಟು ಫೈಲ್ ಕೊಡ್ರಿ ನಾವೇ ಕೊಟ್ಟು ವಕೀಲಿಗೆ ಇಡ್ತೀವಿ. ಇಲ್ಲಿ ತನೂ ನೀವೇನಪ್ಪ ಅಂದ್ರೆ ನೀವು ಕೋರ್ಟ್ನಾಗ ಸ್ಟೇ ತಗೊಂಡು ಅದಕ್ಕೆ ವೈಕೆಂಟ್ ಮಾಡಿಸೋದಾಗಿಲ್ಲ, ಕೇಸ್ ನಡೆಸೋದಾಗಿಲ್ಲ ಅಂದ್ರೆ ನಾವೇ ನಡೆಸ್ತೀವಿ. ಫೈಲ್ ನಮ್ಮ ಕೈಯಾಗ ಕೊಟ್ಟು ಬಿಡ್ರಿ ಅಂತೇಳಿ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಒಂದು ವಿಷಯವನ್ನ ನಮ್ಮ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಂತ ಒಬ್ಬರು ಚೀಫ್ ಇಂಜಿನಿಯರ್ ಆಫೀಸರ್ ಮತ್ತೊಂದು ಬೆಂಗಳೂರಲ್ಲಿದೆ, ಅವರು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಅವರು ಮತ್ತೆ ನಮ್ಮ ನಿಗಮದಿಂದ ತಮಗೆ ಬೇಕಾದಂತ ಮಾಹಿತಿಯನ್ನ ನಾನು ನಮ್ಮ MD ಸಾಹೇಬರಿಗೆ ಹೇಳಿ ಕರೆಸಿ ತಮಗೆ ಅಧ್ಯಕ್ಷರಿಗೆ ನಾವು ಶೀಘ್ರದಲ್ಲೇ ಕೊಡ್ತೀವಿ.
ಏನ್ ಬೆಳವಣಿಗೆ ಆಗಿದೆ ಅನ್ನೋ ಬಗ್ಗೆ ತಮಗೆ ಒಂದು ನೋಟ್ ಕೊಡ್ತೀನಿ. ಹೋರಾಟ ಕಾಂಪ್ಲೇಂಟ್ಸ್ ಅಂಟಿಸಿವಿ. ಒಂದು ತಿಂಗಳಾದ್ರೆ ನಮ್ಮ ಮಾಹಿತಿ ತಿಳ್ಕಲಿಲ್ಲ ಅಂತ ಇನ್ನೇ ನಾಳೆ ಕೊಟ್ಟು ಏನಿಗೆ ನಮ್ಗ ಅವ್ರ ಕೆಲಸ ಬೆಂಗಳೂರಾಗ ಎಸಿ ಆಫೀಸ್ ಬರ್ಬೇಕಂತ ಹೇಳ್ರಿ, ಅವ್ರು ಪುರಾಣ ಕಳಿಸ್ಕೊಟ್ಟಿದ್ದಾರೆ, ದಾಖಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಬಂದಿಲ್ಲ ಇನ್ಫಾರ್ಮೇಶನ್ ಮಾಡೋ ಯಾಕೆ ಬಂದಿಲ್ಲ ಹೋರಾಟ ಸ್ಥಳಕ್ಕೆ ಬರಲೇಬೇಕು. ಹೋರಾಟ ಸ್ಥಳಕ್ಕೆ ಬರಲೇಬೇಕು.